ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ವೀಕ್ಷಕರು, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಲಿಯುಗದ ಮೊದಲನೇ ಪಾದದಲ್ಲಿ ಮನುಷ್ಯ ಏನೆಲ್ಲ ಕಂಡುಹಿಡಿದಿದ್ದಾನೆ. ಬಸ್ಸು, ರಾಕೆಟು, ಮೊಬೈಲು, ಟಿ ವಿ, ಕ್ಯಾಮ್ರಾ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾನೆ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟಿದ್ದಾನೆ. ಅದು ಯಾವುದೋ ಒಂದು ಕೆಲವು ಸಮಸ್ಯೆಗಳಿಗೆ ಇವತ್ತು ಪರಿಹಾರನೇ ಇಲ್ಲ. ಎಂಥ ಸಮಸ್ಯೆ? ಇವತ್ತು ಯಾವುದೋ ಒಂದು ಕಾಯಿಲೆ ಬಂದರೆ ಅದಕ್ಕೆ ಮೂಲ ಏನು ಅಂತ ಹುಡ್ಕೋದು ಕಷ್ಟ ಆಗಿಬಿಟ್ಟಿದೆ. ಡಾಕ್ಟ್ರುಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಕೊಟ್ಟರು ಕೂಡ ಮನುಷ್ಯ ಬದುಕಲ್ಲ, ಕಾಯಿಲೆ ಕ್ಯೂರ್ ಆಗಲ್ಲ. ಇದ್ರ ಜೊತೆಗೆ ಕೆಲವುದು ಈ ಮಾಟ ಮಂತ್ರ ತಂತ್ರಗಳ ಬಾಧೆಗಳಿಂದ ಭಾಳಷ್ಟು ಜನ ನರಳ್ತಾ ಇದ್ದಾರೆ. ದೃಷ್ಟಿದೋಷ, ಕೆಲವರಿಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ಹಿಂದೆ, ಹುಣ್ಣಿಮೆ ಆದಮೇಲೆ, ಅಮಾವಾಸ್ಯೆ ಹಿಂದೆ, ಅಮಾವಾಸ್ಯೆ ಆದಮೇಲೆ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಏನೋ ಮೈಮೇಲೆ ಬಿದ್ದಂಗೆ ಆಗೋದು, ವಿಪರೀತ ಕೋಪ, ಮತ್ತು ವಿಚಿತ್ರವಾಗಿ ಬಿಹೇವ್ ಮಾಡೋದು, ಒಂದು 50 ಇಡ್ಲಿ ತಿನ್ನೋದು, ಒಂದು 20 ಲೋಟ ಕಾಫಿ ಕುಡಿಯೋದು, ಕಿರ್ಚೋದು, ಅಳೋದು, ಇದೆಲ್ಲ ಮಾಡ್ತಾರೆ. ಇಂಥದಕ್ಕೆ ಯಾವ ಡಾಕ್ಟ್ರು ಔಷಧಿ ಕೊಡ್ತಾರೆ ಹೇಳಿ? ಈ ಜಗತ್ತಿನಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಡಾಕ್ಟ್ರು ಟೆಸ್ಟ್ ಮಾಡಿಸ್ತಾರೆ. ಬ್ಲಡ್ ರಿಪೋರ್ಟ್ ಮಾಡಿಸ್ತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ, MRI ಸ್ಕ್ಯಾನ್ ಮಾಡಿಸ್ತಾರೆ, ಎಕ್ಸ್ರೇ ತೆಗಿತಾರೆ, ಎಕೋ ಟೆಸ್ಟ್ ಎಲ್ಲ ಮಾಡ್ತಾರೆ. ಎಲ್ಲ ರಿಪೋರ್ಟು ನಾರ್ಮಲ್ಲು, ಆದರೆ ಅದು ನರಳ್ತಾ ಇರ್ತಾನೆ. ಹೀಗಾಗಿ ಎಷ್ಟೋ ಜನಕ್ಕೆ ಈ ಒಂದು ಔಷಧಿ ಕೊಟ್ಟರು ಕಾಯಿಲೆ ಕ್ಯೂರ್ ಆಗ್ತಿಲ್ಲ. ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಕೂಡ ಟ್ರೀಟ್ ಮಾಡಿದ್ರು ಕೂಡ ಗುಣ ಮಾಡೋಕ್ಕಾಗ್ತಿಲ್ಲ. ಯಾವ ಕಾಯಿಲೆ ಅಂತ ನೋಡೋಕ್ಕಾಗ್ತಿಲ್ಲ. ಕಾರಣ ಏನು ಗೊತ್ತಾ? ವಿಜ್ಞಾನಕ್ಕೂ ಮೀರಿದಂಥ ಒಂದು ವಿಶೇಷವಾದಂಥ ಎನರ್ಜಿ ಇದೆ. ಅದೇ ಈ ಮಾಟ ಮಂತ್ರ ತಂತ್ರ, ಭೂತ ಪ್ರೇತ ಪಿಶಾಚಿ ಬಾಧೆಗಳ ಕಾಟ, ಕ್ಷುದ್ರಗ್ರಹಗಳ ಬಾಧೆ. ಈ ಥರದಕ್ಕೆಲ್ಲ ಈ ಕಲಿಯುಗದಲ್ಲಿ ಔಷಧಿಯೇ ಕಂಡುಹಿಡಿದಿಲ್ಲ. ಹಾಗಾದ್ರೆ ಯಾರ ಹತ್ರಕ್ಕೆ ಹೋಗಬೇಕು? ಯಾವ ಡಾಕ್ಟ್ರ್ ಇದ್ದಾರೆ ಇದನ್ನು ಕ್ಯೂರ್ ಮಾಡಲಿಕ್ಕೆ ಅಂದಾಗ, ವಿಜ್ಞಾನಕ್ಕೂ ಮೀರಿದಂಥ ಒಂದು ಅಗೋಚರ ಶಕ್ತಿ ಇದೆ. ಅದೇ ದೈವಶಕ್ತಿ, ಆದಿಪರಾಶಕ್ತಿ. ಅಂತಹ ಶಕ್ತಿ ಒಂದು ದೊಡ್ಡ ಹಾಸ್ಪಿಟ್ಲು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿದೆ. ಶಿಡ್ಲಘಟ್ಟದಲ್ಲಿ ಸುಮಾರು ಒಂದು 16 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ಹೈಟೆಕ್ ಹಾಸ್ಪಿಟ್ಲಿದೆ. ಆ ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟ್ರ್ ಕೇಳಿ ಕ್ಯೂರ್ ಮಾಡೋಕ್ಕಾಗದಿರೋದು, ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡೋಕ್ಕಾಗದೇ ಇರೋವಂಥದ್ದು, ಪೊಲೀಸ್ ಸ್ಟೇಷನಲ್ಲೂ ಕೂಡ ಹೋದ್ರೆ ನಮಗೆ ಸಮಸ್ಯೆ ಬಗೆಹರಿಯೋಕ್ಕಾಗಿಲ್ಲ. ಕೋರ್ಟ್ಗೆ ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ನಮ್ಮ ಸಮಸ್ಯೆ ಪರಿಹಾರ ಆಗ್ತಿಲ್ಲ. ಅಂದರೆ ಇನ್ನೆಲ್ಲಿ ಹೋಗಬೇಕು ಅಂತಂದರೆ, ನಮ್ಮ ನಲ್ಲರಾಳಹಳ್ಳಿ ಅಂತ ಒಂದು ಹಳ್ಳಿ ಇದೆ ಶಿಡ್ಲಘಟ್ಟ ತಾಲೂಕಲ್ಲಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದೆ. ಅಲ್ಲಿ ಸುಮಾರು 1000 ವರ್ಷದಿಂದಲೂ ಕೂಡ ಒಬ್ಬ ಮಹಾನ್ ಮಾಂತ್ರಿಕ, ಒಬ್ಬ ದೇವಿಯನ್ನು ಆರಾಧನೆ ಮಾಡಿ ಬಹಳಷ್ಟು ಬಲಿಷ್ಠನಾಗಿ ಎಲ್ಲ ಥರ ತೊಂದರೆಗಳನ್ನು ನಿವಾರಣೆ ಮಾಡ್ತಿದ್ದಂಥ ಒಂದು ಐತಿಹಾಸಿಕ ಒಂದು ಪೌರಾಣಿಕ ಸ್ಥಳ ಇದೆ. ಅದೇ ಚಾಮುಂಡೇಶ್ವರಿ ದೇವಿ. ಅಲ್ಲಿ ಜನ ಸುತ್ತಮುತ್ತಲು ಕಳೀತಾರೆ. ಆದರೆ ಅದು ಚಾಮುಂಡಿ ಅಲ್ಲ, ನಮ್ಮ ಪ್ರಕಾರ ಇಂದ್ರಾಕ್ಷಿ ಮಹಾಭೈರವಿ ಅಂತ ಹೇಳಿ. ಇಡೀ ಭೂಮಂಡಲದಲ್ಲೇ ಇಂದ್ರಾಕ್ಷಿ ಮಹಾಭೈರವಿ ಅಂತ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಈ ನಲ್ಲರಾಳಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರದಲ್ಲಿದೆ. ಆ ಸಾನ್ನಿಧ್ಯಕ್ಕೆ ಹೋದರೆ ಆ ದೇವಿ ನೋಡ್ತಾ ಇದ್ದರೆ ಮೈ ರೋಮಾಂಚನ. ಆ ದೇವಿ ಮುಂದೆ ಕಣ್ಣು ಮುಚ್ಚಿ ನಿಂತು ಮನಸ್ಪೂರ್ವಕ ಪ್ರಾರ್ಥನೆ ಮಾಡಿದ್ರೆ ಶತ್ರುಬಾಧೆ, ಸಾಲಬಾಧೆ, ರೋಗಬಾಧೆ, ದುಷ್ಟಶಕ್ತಿಗಳ ಬಾಧೆ, ಕ್ಷುದ್ರಗ್ರಹ ಪ್ರಯೋಗ ಅಂದರೆ ಈ ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಶತಚಂಡಿ ಪ್ರಯೋಗ, ಭೈರವ ಪ್ರಯೋಗ, ಹೀಗೆ ಹಲವಾರು ಮಂತ್ರತಂತ್ರಗಳಿಂದ ಮಾಡಿದಂಥ ಪ್ರಯೋಗಗಳಿಗೆ ಔಷಧಿ ಇಲ್ಲ, ಯಾವ ಹಾಸ್ಪಿಟಲ್ ಕ್ಯೂರ್ ಮಾಡೋಕ್ಕಾಗಲ್ಲ. ಅಂತ ಅದನ್ನು ಈ ಜಾಗಕ್ಕೆ ಬಂದರೆ ಆ ಭಗವತಿ ಜಗನ್ಮಾತೆ ಜಗದಾಂಬಿಕೆ ಇಂದ್ರಾಕ್ಷಿ ಮಹಾಭೈರವಿ ಆ ಸಾನ್ನಿಧ್ಯದಲ್ಲಿ ಎಂಥ ದುಷ್ಟಶಕ್ತಿ ಬಾಧೆಗಳಿದ್ರೂ ಕೂಡ ನಿವಾರಣೆ ಮಾಡಿ. ಯಾಕಂದರೆ ಈ ದೇವಿ ರೌದ್ರ ರೂಪಿಣಿ, ಅಘೋರ ರೂಪಿಣಿ, ಅಘೋರಿ ಮುಖೆ, 2 ಕೋರೆ ಹಲ್ಲಿದೆ. ಮತ್ತು ಆ ದೇವಿ ಗರ್ಭದಲ್ಲಿ ನಾನು ನಿಮಗೆ ಹೋಗಿ ತೋರಿಸ್ತೀನಿ. ಆ ದೇವಿ ನೋಡಿದ್ರೆ ಸಾಕು, ನಮ್ಮಲ್ಲಿ ಇರತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ನಿವಾರಣೆ ಆಗುತ್ತೆ. ಇದು ದೊಡ್ಡ ಹೈಟೆಕ್ ಹಾಸ್ಪಿಟ್ಲ್ ಇದ್ದಾಗೆ ಈ ಸಾನ್ನಿಧ್ಯ. ಆದ್ದರಿಂದ ಆ ದೇವಿ ಹೇಗಿದ್ದಾಳೆ, ಆ ದೇವಿ ದರ್ಶನ ಮಾಡೋದ್ರಿಂದ ಏನು ಲಾಭ, ಆ ದೇವಿ ಯಾವ ರೀತಿ ಶಿಲ್ಪಿ ಕೆತ್ತಿದ್ದಾನೆ ಅನ್ನೋದನ್ನು ನಾನು ನಿಮಗೆ ಬಂದು ತೋರಿಸ್ತೀನಿ. ಬನ್ನಿ, ದೇವಿ ಗರ್ಭಗುಡಿಗೆ ಹೋಗೋಣ.
ದೇವಿನ ಇಲ್ಲಿ ಸ್ಥಳದಲ್ಲಿ ಚಾಮುಂಡಿ ಅಂತ ಕರೀತಾರೆ. ಜ್ಞಾನದ ಸೂಚನೆ ಅದಕ್ಕೆ ಇಂದ್ರಾಕ್ಷಿ ಅಂತ ಇದು ಮಹಾಭೈರವಿ, ಚಾಮುಂಡಿ ಅಲ್ಲ. ಇದ್ರಲ್ಲಿ ಏನು ವಿಶೇಷ ಅಂತಂದ್ರೆ ಈ ಕಿರೀಟದಲ್ಲಿ 48 ಹಾವುಗಳಿದೆ. 48 ಹಾವುಗಳಿದೆ. ತಲೆ ಮೇಲೂ ಕೂಡ 7 ಸಪ್ತ ಸರ್ಪಗಳಿದೆ. ಕುಂಡಲಿನಿ ಶಕ್ತಿಯನ್ನ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ ಮತ್ತೆ ಸಹಸ್ರಾರ ಚಕ್ರದಲ್ಲಿ ಏನೇನೋ ಆ ಸರ್ಪಗಳನ್ನ ದೇವಿಯ ಶಿರೋಭಾಗದಲ್ಲಿದೆ. ಇದಕ್ಕೆ ನಾಗಮುಕುಟ ಅಂತ ಕರೀತಾರೆ. ಭೈರವಿ ಮತ್ತೆ ಇಂದ್ರಾಕ್ಷಿಯ ಕವಚ ಮತ್ತೆ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಲ್ಲಿ ಏನ್ ಹೇಳಿದಾರೋ ಅದೇ ರೀತಿ ಅಂಗಗಳು, ಹಸ್ತಗಳಿಗೆ ತಕ್ಕಂತೆ ಆಯುಧಗಳು ಕೂಡ ಇದೆ. ಅದರಿಂದ ಶಿರೋಮುಕುಟದಲ್ಲಿ ಸಪ್ತ ಸರ್ಪಗಳು, ಕಿರೀಟದಲ್ಲಿ ಇದು ಪ್ರಭಾವದಲ್ಲಿ 48 ಸರ್ಪಗಳಿದೆ. ಈ ದೇವಿಗೆ ಬಲಭಾಗದ ಕಿವಿಲಿ ಸರ್ಪ ಕರ್ಣಕುಂಡಲ. ದೇವಿಗೆ ಹಾವೇ ಓಲೆಯಾಗಿದೆ ಒಂದ್ ಕಡೆ, ಇನ್ನೊಂದು ಕಡೆ ಒಂದು ಓಲೆಯನ್ನು ಧರಿಸಿದ್ದಾರೆ. ಇದು ಇನ್ನೊಂದು ವಿಶೇಷ ಅಂದ್ರೆ ದುರ್ಗಿ ಕಾಲಿನ ತ್ರಿಶೂಲ ಊರ್ಧ್ವಮುಖವಾಗಿತ್ತು ಅಂದ್ರೆ ಆಕಾಶ ನೋಡುತ್ತೆ. ಈ ದೇವಿಗೆ ತ್ರಿಶೂಲ ಕೆಳ ನೋಡ್ತಾ ಇದೆ, ಅದು ಕೆಳಗಡೆ ಮಹಿಷ ಇದೆ. ಎಷ್ಟು ಈ ದೇವಿ ವಿಶೇಷ. ನಾವು ಹೇಗೆ ಇಂದ್ರಾಕ್ಷಿ ಮತ್ತೆ ಭೈರವಿಯ ಬಗ್ಗೆ ನಾವು ಅಷ್ಟೊತ್ತು ಶತನಾಮಾವಳಿ ಹೇಳುವಾಗ ಏನೇನು ಹಸ್ತ, ವಾಮ, ದಕ್ಷಿಣ ಭಾಗದಲ್ಲಿ ಏನು ಆಯುಧ ಇದು ಅದೇ ತರ ಇದೆ. ಡಮರುಗ, ತ್ರಿಶೂಲ ಮತ್ತೆ ಪಾಶ, ಅಂಕುಶ, ಕಪಾಲ ಇದಿಷ್ಟು ಇಟ್ಕೊಂಡಿದ್ದಾರೆ. ಇದು ಈ ಕ್ಷೇತ್ರದ ಇದು ನಾವು ಧ್ಯಾನದಲ್ಲಿ ಕೂತಾಗ ಒಬ್ಬ ಮಹಾನ್ ಮಾಂತ್ರಿಕ ಇದನ್ನ ಆರಾಧನೆ ಮಾಡ್ತಾ ಇದ್ರು. ಇದು ಹೇಗೆ ಪ್ರತಿಷ್ಠಾಪನೆ ಆಯಿತು, ಯಾರು ಮಾಡಿರೋದಕ್ಕೆ ಇತಿಹಾಸ ಇಲ್ಲ. ಅದೊಬ್ಬ ಮಾಂತ್ರಿಕ ಇದಕ್ಕೆ ಮಹಿಷ ಬಲಿ ಅಂದ್ರೆ ಎಮ್ಮೆಯನ್ನ ಕೋಣವನ್ನ ಬಲಿ ಕೊಟ್ಟು ಪೂಜೆ ಮಾಡಿದಂಥದ್ದು. ಈ ದೇವಿಗೆ 2 ಕೋರೆಯಲ್ಲಿದೆ. ಇದಕ್ಕೆ ಬಲಭಾಗದ ಸೂರ್ಯ, ಎಡಭಾಗದ ಚಂದ್ರದ ದಂತ ಅಂತ ಅದಿದು 2 ಹಲ್ಲಿದೆ. ಇದು ಅಲಂಕಾರ ಮಾಡಿದಾಗ ಗೊತ್ತಾಗತ್ತೆ. ಹಣೆ ಮೇಲೆ ತ್ರಿಪುಂಡ ಮತ್ತೆ 3ನೇ ಕಣ್ಣಿದೆ. ತ್ರಿಪುಂಡ ಮತ್ತೆ 3ನೇದು ಇದು ಕಾಲಾಗ್ನಿ ನೇತ್ರ ಅಂತ ಕರೀತಾರೆ ಇಂದ್ರಾಕ್ಷಿ ಮತ್ತೆ ಮಹಾಭೈರವಿ ತಂತ್ರಸಾರದಲ್ಲಿ. ಈ ತ್ರಿಪುಂಡದ ಮಧ್ಯದಲ್ಲಿ 3ನೇ ಕಣ್ಣು ದೇವಿಗಿದೆ. ಇದೇ ವಿಶೇಷ. ನಮ್ಮ ಪ್ರಕಾರ ಇಡೀ ಭೂಮಂಡಲದಲ್ಲಿ, ಈ ಭೂಮಿ ಅನ್ನೋ ಗ್ರಹದಲ್ಲಿ, ಇಡೀ ಜಗತ್ತಿನಲ್ಲಿ ಈ ದೇವಿ ಇಲ್ಲಿ ಬಿಟ್ಟು ನಿಲ್ಲುವುದಿಲ್ಲ. ಅದರಿಂದ ಇದಕ್ಕೆ ಇಂದ್ರ ಅಕ್ಷಿ. ಇಂದ್ರ ಅಂದ್ರೆ ಎಲ್ಲಾ ಇಂದ್ರಗಳು ಕಣ್ಣು, ಅಕ್ಷಿ ಅಂದ್ರೆ ಕಣ್ಣು. ಎಲ್ಲಾದ್ರೂ ಮೈತುಂಬ ಕಣ್ಣು, ಮೈತುಂಬ ಹಾವುಗಳನ್ನ ಇಟ್ಕೊಂಡಿರುವಂತದ್ದು. ಏಕಪದ್ಮಾಸನ ಸ್ಥಿತಿ, ಒಂದು ಕಾಲನ ಇಟ್ಟು ಏಕಪದ್ಮಾಸನದ್ದು ಎಡಭಾಗವನ್ನ ಭೂಮಿಗೆ ಸ್ಪರ್ಶ ಮಾಡಿ ಬಲಭಾಗವನ್ನು ತೊಡೆ ಮೇಲೆ ಇಟ್ಟುಕೊಂಡು ತ್ರಿಶೂಲವನ್ನು ಭೂಮಿಗೆ ತೋರಿಸಿ ಅಲ್ಲೊಬ್ಬ ಮಹಿಷನನ್ನ, ಒಬ್ಬ ರಾಕ್ಷಸನ ಸಂಹಾರ ಮಾಡೋ ವಿಗ್ರಹ ಇದೆ. ಇದೇ ಈ ರಾಕ್ಷಸ. ಇದೊಂದು ವಿಶೇಷ. ಈ ಸ್ಥಳದಲ್ಲಿ ಯಾರು ದೇವಿ ದರ್ಶನ ಮಾಡ್ತಾರೋ ಮಾಟ, ಮಂತ್ರ, ತಂತ್ರ, ಪರಮಂತ್ರ, ಪರಯಂತ್ರ, ಪರತಂತ್ರ, ಕೃತ್ರಿಮಾ ಪ್ರಯೋಗ, ಪುತ್ತಳೀಕ ಪ್ರಯೋಗ ಅಂದ್ರೆ ಬೊಂಬೆ ಮಾಡಿಬಿಟ್ಟು ಮಾಟ ಮಾಡ್ತಾರೆ. ಆ ತರದ್ದು ಪ್ರಾಣಿ ಬಲಿಗಳನ್ನ, ವಾರಾಹ ಅಂದ್ರೆ ಹಂದಿ ಬಲಿ ಕೊಡೋದು, ಜಂಬೂರ ಫಲ, ನಿಂಬೆಹಣ್ಣು, ಕೇಶ ಪ್ರಯೋಗ, ಕೂದಲು ತಗೊಂಡು ಮಾಟ ಮಾಡಿಸಿದ್ರೆ, ನಖ ಅಂದ್ರೆ ಉಗುರು, ವಸ್ತ್ರ ಅದನ್ನ ಉಟ್ರ ಬಟ್ಟೆನ ತಗೊಂಡೋಗಿ, ನಿರ್ಮಾಲ ಭೋಜನ ನಾವು ತಿನ್ನಂತ ಎಂಜಲನ್ನ ತಗೊಂಡೋಗಿ, ಮೃತ್ತಿಕಾ ಪ್ರಯೋಗ ನಾವು ತುಳಿದಂತ ಮಣ್ಣನ್ನ, ಪಾದರಕ್ಷೆ ನಾವು ಉದ್ದಂತ ನಾವು ಯೂಸ್ ಮಾಡಿದಂತ ಚಪ್ಪಲಿಗಳನ್ನು ತಗೊಂಡೋಗಿ ತಂತ್ರ ಪ್ರಯೋಗ ಮಾಡಿದ್ರೆ ಈ ದೇವಿ ಸನ್ನಿಧಾನದಲ್ಲಿ ಬಂದು ಸುಮ್ಮನೆ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಆ ಮಾಟ ಮಂತ್ರ ತಂತ್ರ ಬಾಧೆ ನಿವಾರಣೆ ಆಗಿದೆ. ಇದಲ್ಲದೆ ಕ್ಷುದ್ರ ಗ್ರಹ ಪ್ರಯೋಗ, ವಾರಾಹಿ, ಚಂಡಿ, ಚೋಡಿ, ಭೈರವಿ, ಪ್ರತ್ಯಂಗಿರ ಈ ತರದೆಲ್ಲ ಪ್ರಯೋಗಗಳು ಮಾಡಿದ್ರೆ, ಸರ್ವದೇವತೆ ಸ್ವರೂಪಿಣಿಯಾದ ಜಗದಾಂಬಿಕೆ ಇವರನ್ನು ದರ್ಶನ ಮಾಡಿದ್ರೆ ಎಲ್ಲ ದೋಷ ನಿವಾರಣೆ ಆಗತ್ತೆ. ಭೂತ, ಪ್ರೇತ, ಪಿಶಾಚಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಯೋಗಿನಿ, ಯಕ್ಷಿನಿ, ಶೂಲಿನಿ, ಶಾಕಿನಿ ಎಲ್ಲ ತರ ದುಷ್ಟ ಗ್ರಹಗಳ ದೋಷ ಇದ್ದು ಕೂಡ ಈ ದೇವಿ ದರ್ಶನದಿಂದ ನಿವಾರಣೆ ಆಗುತ್ತೆ. ಅದರಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಈ ನಲ್ಲರಾಯನಪುರ ಅನ್ನೋ ಹಳ್ಳಿನಲ್ಲಿ ಈ ದೇವಿ ನೆಲೆಸಿರೋದು ವಿಶೇಷ. ಅದನ್ನ ಯಾವ ತರ ಮಾಡಿದರೆ, ಯಾವಾಗ ಆಯ್ತು, ಯಾವ ಕಾಲ ಆಯ್ತು ಅಂತ ಇತಿಹಾಸ ಇಲ್ಲ. ಬಟ್ ಒಬ್ಬ ದೊಡ್ಡ ಮಾಂತ್ರಿಕ ಈ ದೇವಿನ ಆರಾಧನೆ ಮಾಡ್ಕೊಂಡು ಬಂದಿದ್ದು ಕಾಲಕ್ರಮೇಣ ಇದು ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದೆ. ಗುಪ್ತವಾಗಿ ಪೂಜೆ ಆಗ್ತಿತ್ತು, ಅವನು ಸ್ವಂತಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದ. ಅದು ಇವತ್ತು ಎಲ್ಲ ಸಾರ್ವಜನಿಕರು ಕೂಡ ಪೂಜೆ ಮಾಡಿ ದರ್ಶನ ಮಾಡೋದು ಲಭ್ಯ ಈ ಕಲಿಯುಗ ಪ್ರಥಮ ಪಾದದಲ್ಲಿ ಲಭ್ಯ ಆಗಿದೆ. ಸುಮಾರು ಈ ವಿಗ್ರಹ ಇದೆಲ್ಲ ಸೌದಿರೋದು ನೋಡಿದ್ರೆ, ಇದನ್ನೆಲ್ಲ ಕೊಟ್ಟು ನೋಡಿದಾಗ ಸುಮಾರು 1000 ವರ್ಷದ ಹಿಂದೆನೆ ಇದನ್ನ ಪ್ರತಿಷ್ಠಾಪನೆ ಮಾಡಿ 1000 ವರ್ಷದ ಪೂಜೆ ಮಾಡ್ಕೊಂಡ್ ಬಂದಿರೋದು. ಕಾಲಕ್ರಮೇಣ ಇದು ಮುಚ್ಚೋಗಿತ್ತು.
ನಾನು ಕಂಡ ಹಾಗೆ ಸಣ್ಣ ದೇವಸ್ಥಾನ ಮೇಲೆಲ್ಲ ಗಿಡಗೆಡ್ಡೆಗಳ ಬೆಳ್ಕೊಂಬಿಟ್ಟಿತ್ತು, ಮತ್ತೆ ಹಾವುಗಳೆಲ್ಲ ಸಂಚಾರ ಆಗ್ತಿತ್ತು 12 ವರ್ಷದಿಂದ ನಾವು ಬಂದಾಗ. ಈಗ ದೇವಿ ಒಂದು ನೆಲೆ ಆಗ್ತಿದೆ. ಅಷ್ಟು ಪವರ್ಫುಲ್. ಇಂತಹ ದೇವಿ ದರ್ಶನ ಮಾಡೋದೇ ಪೂರ್ವಜನ್ಮದ ಸುಕೃತ. ನಮಸ್ಕಾರೋಮಿ. ಓಂ ನಮೋ ಭಗವತೆ ಗೋ ಮಹಾಗಣಪತಯೇ ಸಿಂಧೂರರಂಜಿತಾಯ ಪುಂಡ್ರೇಕ್ಷದಾ ಶೂಲಪರಶುಪಾಶಂ ಕುಶಧರಾಯ ಓಂ ಶಕ್ತಿ ಕ್ಲೀಂ ಸರ್ವಜನ ಸಂರಕ್ಷಣಾಯ ಸರ್ವಲಕ್ಷ್ಮೀಪ್ರದಾಯ ಸರ್ವಲೋಕವಶೀಕರಣಾಯ ಕ್ರೋಂ 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 ಆಂ 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 ಕ್ಲೀಂ 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 ಆಶಾಂಕುಶಾಭ್ಯಾಂ ಸಕಲರಾಜಮಂಡಲಂ ವಶಮಾನಯ ವಶಮಾನಯ ಕ್ಲೀಂ 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 ಸಕಲ ವಿಷಾದಿ ನಿವಾರಣಂ ಗುರುವಿರಂ ರಂ ರಂ ಕ್ಲೀಂ ಕ್ಲೀಂ ರೂಕ್ಷಂ ಸಕಲ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಯಕ್ಷಿ ಮೋಹಿ ಶೂಲಿ ಚತುಷ್ಷಷ್ಟಿ ಯೋಗಿನ್ಯಾದಿ ಸಕಲ ಗ್ರಹವೇತಾಳ ಶಾಕಿನಿ ಡಾಕಿನಿ ವಿಧ್ವಂಸಂ ಕುರುತು ಕ್ರೋಂ 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 ಸಕಲ ಚೋರ ಭಯಂ ನಿವಾರಣಾಯ ಠಂ 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 ಸಕಲ ಶತ್ರು ಮಂಡಲಂ ಸ್ತಂಭಯ ಕ್ರೋಂ 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 ಸಕಲ ವಿಘ್ನ ದ್ಯೋಧಂಸಯ ಸಾಂ ಶ್ರೀ ಮಮ ಮನೋರಥಂ ಸಾಧಯ ಓಂ ಶ್ರೀ ಸರ್ವಕಾರ್ಯ ಶ್ರೀ ಸಾಧಯ ಸಾಧಯ ಹ್ರೀಂ ಶ್ರೀ ಕ್ಲೋಂ ಗಂ ಗಣಪತಯೇ ಓಂ ಫಟ್ ಸ್ವಾಹ ಓಂ ಏಕದಂತಾಯ ವಕರುಣಾಯ ನಮೋಂತೆ ಪ್ರಚೋದಯಾತ್. ಪ್ರಾರ್ಥಯಾಮಿ ನಮಸ್ಕರೋಮಿ ಯಥಾತ್ ಕಾಲಪಾಲಕ ಪೂಜಾಂಚ ಕರ್ಮ ಕರಿಷ್ಯೆ. ಓಂ ಪೂರ್ವಶ್ರೀ ನಮಃ ಧಾತ್ರೇ ನಮಃ ಧಾತ್ರೇ ನಮಃ ದಕ್ಷಿಣಶ್ರೀ ನಮಃ ಗುಹಾಯ ನಮಃ ಗಣಪತೆ ನಮಃ ಉತ್ತರಶ್ರೀ ನಮಃ ನಂದೀಶ್ವರ ಚಕ್ರಪಾಲಕಾಯ ನಮಃ ಉತ್ತರಶ್ರೀ ನಮಃ ಚಂದೀಶ್ವರಾಯ ನಮಃ ಭುಂಗೀಶ್ವರಾಯ ನಮಃ ಉದರಶ್ರೀ ನಮಃ ಆಕಾಶಾಯ ನಮಃ ಅಂತರಿಕ್ಷಾಯ ನಮಃ ಉದರಶ್ರೀ ನಮಃ ಭೂಮಿ ನಮಃ ಪಾತಾಳಾಯ ನಮಃ ಆವಾಜವತಾಭ್ಯೋ ನಮಃ ಸಮರ್ಪಯಾಮಿ. ಪೀಠಪೂಜಾಂಚ ಕರಿಷ್ಯೆ. ಆಧಾರಶಕ್ತಿ ನಮಃ ಪೂರ್ವಪತಿ ನಮಃ ಕೂರ್ಮಾಯ ನಮಃ ಅನಂತಾಯ ನಮಃ ಅನಂತಾಯ ನಮಃ ಪೃಥ್ವೇ ನಮಃ ಶ್ರೀಸಾಕ್ಷಾಯ ನಮಃ ಸಪ್ತದಿವ್ಯೋ ಅಷ್ಟದಿವ್ಯೋ ಶೇಷಾಯ ನಮಃ ಸಿಂಹಾಸನಂ ತೇಷಾಂ ಮಧ್ಯೆ ಶ್ರೀ ಮಹಾಕಾಳಿ महालक्ष्मी महासरस्वत्यात्मिका इंद्रदेवताभ्यो नमः. पीठपूजां समर्पयामि यथा ध्यानहवनादि पूजां च कर्म करिष्ये. ओम सर्वस्वरूपे सर्वेशि सर्वशक्ति समन्विते भये विस्त्राहिनो देवी दुर्गे नमस्ते. ओम ऐं क्लीं क्लीं चामुण्डाय विच्चे. ओम कात्यायनाय विद्महे गण्डकुमारी धीमहि तन्नो दुर्गिः प्रचोदयात्. आवाहयताभ्यो नमः. महाकाली महालक्ष्मी महासरस्वत्यात्मिका दशदेवताभ्यो नमः. आवाहयामि स्थापयामि पूजयामि. महादेवी च विद्महे विष्णुभक्ति च धीमहि तन्नो लक्ष्मी प्रचोदयात्. आवाहयामि स्थापयामि पूजयामि. प्रणो देवी सरस्वती वाजे भैरवाजनीवती धीनमजुगसंगतां नमः. आवाहयामि स्थापयामि पूजयामि. आञ्जनेयाय विद्महे वायुपुत्राय धीमहि तन्नो हनुमान् प्रचोदयात्. आवाहयामि स्थापयामि पूजयामि. आवादेवताभ्यो नमः. महाकाली महालक्ष्मी महासरस्वत्यात्मिका इंद्रदेवताभ्यो नमः. ध्यायामि. ध्यानं समर्पयामि. आस्थान आपक्षद्वस्य न भवन्तो या साकुण्डाचा वर्णयाति मध्ये सत्यानुते अवपश्यञ्जनानां नतस्तु जयायाः पावकास्थान आपक्षद्वस्य न भवन्तो या साहां देवादिविमन्ति भक्षेया अन्तरिक्षे बहुधा भवन्ति या पृथिवी पयसोदन्ति शुक्रास्तान आपक्षद्वस्य न भवन्तो शिवेन चक्षुषा पश्यता पश्यमयहन्मे सर्ववागुम् अग्निगुम् वसुदुभे वोमय मन्थो फलमोजो निधत्त आपो इष्ठामयो भुवस्तान ऊर्जे ददातन महेरणाय चक्षसे योऽन्तस्वादिनः उषितीरिवमातरः सर्वो यस्य क्षयाय जिन्मथा आपो जनयथा जनः. आवादेवताभ्यो नमः. महाकाली स्वाहा. ओम काली काली महाकाली बोले किन्ने स्वाहा. ओम काली किलिकिलि हुं फट् स्वाहा. ओम नमो भगवती भद्रकाली सर्वपीडा परिहारिणी परमनंदी सुगुणी निजनंदी सर्वशत्रु संहारिणी सर्वग्रह दोष निवारिणी. ओम क्रीं 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 हुं हुं ह्रीं ह्रीं भद्रकाली क्लीं क्लीं समर्पयामि. सद्यो जातं प्रपद्याय
शुक्रमसितो विरसिते दोसितेनो वत्सवितान् पुनः प्रक्षिप्तेन पवित्रेण वसो सूर्यस्य रश्मिभिः अघोरेभ्यो घोरेभ्यो घोरघोरभ्यः सर्वेभ्यो नमस्ते रुद्ररूपेभ्यः आद्यस्नानं समर्पयामि। त्वं मधुवाकारुद्राय मधुशरं सिन्धवः आसेन सन्तोषधीः मधुरक्तमदोषधि मधुमत्पातिवरुं मधुद्योरस्वरं पिधाय तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वस्य दिव्याय धीमहि स्वाहा इन्द्राय युहवे विद्महे स्वाहा मित्राय वर्णाय लाय वनस्पतये वनमानवनाभ्यः ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा ओम्। फलं समर्पयामि। ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे हस्तो सदा शिवो। ॐ आशास्ते यजमानोऽसो आयुराशास्ते सुप्रभातमाशास्ते सदा वरस्यामाशास्ते उत्तराद्यवैद्यामाशास्ते भूयो अविष्करणमाशास्ते दिव्यन्तामाशास्ते विश्वं प्रियमाशास्ते गणेशाशास्ते तदस्यादिरुद्यादो तस्मै देवारासन्ता विद्यदेवो विवर्ते वयपत्ने मानसाः इष्टन्तगीतञ्च नमो देवेभ्यः प्रसन्नेश्वराय नमः। निर्मालं विसृज्य त्वमेव केवलं भर्तासि त्वमेव केवलं भर्तासि त्वमेव केवलं भर्तासि त्वमेव सर्वं कल्पितं ब्रह्मासि तं साक्षादात्मासि दिव्यं कृतं वच्मि सत्यं वच्मि अवद्धं वा अवभक्तारम् अवश्रोतारम् अवधातारम् अवधातारम् अवारोचारमवशिष्यम् अवपश्चात्तारम् अवपुरस्तारम् अवाधरात्तारम् अवाधरात्तारम् सर्वतो मायि मायि तं वाङ्मयस्तं चिन्मयः भवानन्दमयस्तं ब्रह्ममयः तं सच्चिदानन्दादियोऽसि तं प्रत्यक्षं ब्रह्मासि तं ज्ञानमयो विज्ञानमयोऽसि सर्वं जगदिदं कर्ता जायते सर्वं जगदिदं कर्ता तिष्ठति सर्वं जगदिदं तयि लयमेष्यति सर्वं जगदिदं तयि प्रत्येते तं भूमिरावोर्जोनितो नमः तं चत्वारि वाहनानि तं गुणत्रयाणि यस्याद्यन्तं विद्येयं नाश्वं पुरुषाणम् अश्वपूर्वास्तपन्यास्तिनादस्मादे श्रियं देवी नमः श्रीर्मा देवी विशता नाम सोऽस्मिता विरण्यप्राकारा मात्रा जलन्ति तृप्तां कर्पयन्ति पद्मे स्थिता पद्मवर्णां तापोपह्वये चन्द्रां प्रभासा शकाजलन्ते देवदुष्टानुगारां तां पद्मे शरणमहं प्रपद्ये लक्ष्मीं मे नश्यतां त्वां वृणे आदित्यवर्णे तपसोऽसि जातो वनस्पतिस्तव रुक्षोतु शिल्पः तस्य मायान्तरायाश्च भाग्या लक्ष्मीः उपैर्मार्गदेवस्य शक्तिश्च मया सह तावद्भोगोऽस्मि विष्णेत्यमध्ये सदा तवे शुद्धिपादादेश्वराज्ञे नाशिनाम्यहं भूतमसमुत्तिष्ठ सर्वाणि नृमे गृहागतं गन्धारातुलाधरां ईश्वरीं सर्वभूतानां तामुपह्वये श्रियं मनसस्काममापोयं पादः सत्यवशीमहे पशूनां रूपस्य सह शेषकामतः
क्षेमस्थैर्य विजय वीर्य आयुरारोग्येश्वरावृद्ध्यर्थम समस्त भुजम च पुत्रपौत्रभ्रष्टकाम्या सिद्ध्यर्थम सकल भूत प्रेत वाटमत तंत्रवाद निवारणार्थ आयुरारोग्येश्वरावृद्ध्यर्थम श्री महाकाली महालक्ष्मी महासरस्वती इंद्राक्ष महामेरी श्री समर्पयामि ओम भासो दधाति सर्वदेवत्यं वैवासः सर्वायव देवता प्रीणाति वस्त्रार्थे पुष्पाणि समर्पयामि यज्ञोपवीतं परमं पवित्रं प्रजापते यत्सहजं पुरस्ताहातो आयुष्यमर्घ्यं प्रतिमन्यशुभं यज्ञोपवीतं बलवस्तुतः कुवेतार्थौ पुष्पाणि समर्पयामि आभरणार्थौ पुष्पाणि समर्पयामि ईश्वरीं सर्वभूतानां अनुपये श्रियं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोऽस्ते हरिद्रा कुङ्कुमा चूर्णार्थौ पुष्पाणि समर्पयामि आयनेते वरायने दुर्वापुष्पिणे राजकुण्डली गणसमुद्रस्य गृहायने अलङ्करणार्थे पुष्पाणि समर्पयामि योपापुष्पं वेद पुष्पाणि ಈ ದೇವಿಯ ದರ್ಶನದಿಂದ ಅಥವಾ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಜಾತಕದಲ್ಲಿರತಕ್ಕಂಥ ಸ್ತ್ರೀ ಶಾಪ ನಿವಾರಣೆ ಆಗುತ್ತದೆ. ಮುತ್ತೈದೆ ಸ್ತ್ರೀ ಅಂದರೆ ಸುಮಂಗಲಿ ಸ್ತ್ರೀ, ಮದುವೆ ಆಗದಿರೋ ಹುಡುಗಿ ಅಥವಾ ಸ್ತ್ರೀ ಕನ್ಯಾ ಸ್ತ್ರೀ ಶಾಪ, ವಿಧವಾ ಸ್ತ್ರೀ ಶಾಪ, ಗರ್ಭಿಣಿ ಸ್ತ್ರೀ ಶಾಪ, ವೈಶ್ಯಾವಾಟಿಕೆ ಸ್ತ್ರೀ ಶಾಪ, ಗಂಡನನ್ನು ಬಿಟ್ಟಂಥವಳು ಪತಿತ್ಯಾಗ ಸ್ತ್ರೀ ಶಾಪ, ಮತ್ತು ವೃದ್ಧ ಸ್ತ್ರೀ ಶಾಪ, ಚಂಡಾಳ ಸ್ತ್ರೀ ಶಾಪ, ಹೀಗೆ ಹಲವಾರು ಸ್ತ್ರೀ ದೋಷಗಳು ನಮ್ಮ ಜಾತಕದಲ್ಲಿದ್ದಾಗ ಈ ದೇವಿಯ ದರ್ಶನ ಮಾಡೋದ್ರಿಂದ ನಿವಾರಣೆಯಾಗುತ್ತದೆ.
ದೇವಿ ದರ್ಶನಕ್ಕೆ ಹೇಗೆ ಬರಬೇಕು ಅನ್ನೋದೊಂದು ಪ್ರಶ್ನೆ. ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ ನಲ್ಲರಾಳಹಳ್ಳಿ ಅಂತ ಬಶೆಟ್ಟಳ್ಳಿ ಅನ್ನೋದಿದೆ. ಅದಾದಮೇಲೆ ನಲ್ಲರಾಳಹಳ್ಳಿನಲ್ಲಿ ಈ ದೇವಿ ನೆಲೆಗೊಂಡಿದ್ದಾರೆ. ಇದಕ್ಕೆ ಎರಡು ಕಡೆಯಿಂದ ಬರ್ಬೋದು, ಚಿಕ್ಕಬಳ್ಳಾಪುರದಿಂದ ಬರ್ಬೋದು, ಶಿಡ್ಲಘಟ್ಟ ಮಾರ್ಗವಾಗೂ ಬರ್ಬೋದು. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನೀವು ಅಲ್ಲಿ ಪ್ರಧಾನ ಅರ್ಚಕರಾದಂಥ ನವೀನ್ ಶರ್ಮಾ ಅಂತಿದ್ದಾರೆ, ಅವ್ರಿಗೆ ನೀವು ಫೋನ್ ಮಾಡಿಬಿಟ್ಟು ಬಂದರೆ ನಿಮಗೆ ಭಾಳ ಆನಂದವಾಗಿ ಪೂಜೆ ಮಾಡಿಕೊಡ್ತಾರೆ, ದೇವಿ ದರ್ಶನ ಮಾಡ್ತಾರೆ. ಈ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರ ದೇವಿಗೆ ಭಾಳ ವಿಶೇಷವಾದಂಥ ಸೇವಾ ಕೈಂಕರ್ಯ ನಡೆಯುತ್ತೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಕೂಡ ಬಹಳ ವಿಶೇಷವಾಗಿ ದೇವಿಗೆ ಅಲಂಕಾರ, ಅರ್ಚನೆ, ಪೂಜೆ, ಅಭಿಷೇಕ ಎಲ್ಲ ಮಾಡ್ತಾರೆ. ಆದ್ದರಿಂದ ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಡಾಕ್ಟ್ರ್ ಕೈಲಿ ಕ್ಯೂರ್ ಮಾಡೋಕ್ಕಾಗಿಲ್ಲ, ಪೊಲೀಸ್ನವರಿಂದ ಸಾಲ್ವ್ ಮಾಡೋಕ್ಕಾಗಿಲ್ಲ, ಕೋರ್ಟು ಕೇಸ್ಗಳಲ್ಲಿ ನಮಗೆ ಫಲ ಸಿಕ್ಕಿಲ್ಲ ಅಂದರೆ ಈ ದೇವಿ ಹತ್ರ ಬಂದು ಮೊರೆ ಹೊಕ್ಕಿದ್ರೆ ಆದರೆ ಖಂಡಿತವಾಗ್ಲೂ ನಿಮಗೆ ಜಯ. ಯಾಕೆಂದರೆ ದುಷ್ಟ ಸಂಹಾರಿಣಿ, ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಮಹಾ ವಿಶೇಷವಾದಂಥ ಜಗನ್ಮಾತೆ ಇಂದ್ರಾಕ್ಷಿ ಮಹಾಭೈರವಿ. ಈ ದೇವಿ ದರ್ಶನ ಭಾಳ ವಿಶೇಷ, ಪ್ರಾರ್ಥನೆ ಇನ್ನೂ ವಿಶೇಷ, ಅದರಲ್ಲೂ ಸೇವೆ ಮಾಡ್ತಿದ್ದೆ ಆದರೆ ಇನ್ನೂ ಬಹಳ ವಿಶೇಷ. ಆ ಭಗವತಿ ಜಗನ್ಮಾತೆ ನಿಮ್ಮೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಸದಾ ಸಂರಕ್ಷಣೆ ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲೂ ಕೂಡ ಅವನ ಎಲ್ಲ ಇನ್ಫಾರ್ಮೇಷನ್ನ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.